ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇರ್ ಫಾಲ್ ಬಗ್ಗೆ ಮಾತಾಡೋಣ. ಹೇರ್ ಫಾಲ್ ಯಾವ್ದೆಲ್ಲ ಕಾರಣಗಳಿಂದ ಆಗುತ್ತೆ, ಹೇಗೆ ನೀವು ಇದನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ. ಹೇರ್ ಫಾಲ್ ಆಗೋದಕ್ಕೆ ಸುಮಾರು ಕಾರಣಗಳಿದೆ. ಮೊದಲನೇದು ಏನಂತ ಹೇಳಿದ್ರೆ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ಬೋದು. ಈ ಹಾರ್ಮೋನಲ್ ಅಂತ ಹೇಳಿದ್ರೆ DHT ಅನ್ನೋ ಒಂದು ಹಾರ್ಮೋನ್ ಇದೆ. ಅಂದ್ರೆ ನಮ್ಮ ದೇಹದಲ್ಲಿ ಮೇಲ್ ಹಾರ್ಮೋನ್ ಜಾಸ್ತಿ ಆದಾಗ, ಟೆಸ್ಟೋಸ್ಟೆರಾನ್ ಜಾಸ್ತಿ ಆದಾಗ ಇದು DHT ಅಲ್ಲಿ ಕನ್ವರ್ಟ್ ಆಗುತ್ತೆ. ಈ DHT ಬಂದು ನಿಮ್ಮ ಸ್ಕ್ಯಾಲ್ಪ್ ರೀಜನ್ ಅಲ್ಲಿ ಕೂತ್ಕೊಂಡು ಹೇರ್ ಫಾಲ್ ಉಂಟು ಮಾಡುತ್ತೆ. ಇದೇ ಕಾರಣದಿಂದ PCOD ಸಮಸ್ಯೆ ಇರೋರಿಗೆ ಅಥವಾ ಬೇರೆ ಯಾವ್ದಾದ್ರು ಹಾರ್ಮೋನ್ ಸಮಸ್ಯೆ ಇರೋರಿಗೆ ಹೇರ್ ಫಾಲ್ ಜಾಸ್ತಿ ಉಂಟಾಗೋದು ಈ DHT ಹಾರ್ಮೋನ್ ಇಂದ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಪೋಷಕಾಂಶಗಳು ಕಡಿಮೆ ಆದಾಗ. ಯಾವ್ದೆಲ್ಲ ಅಂತ ಹೇಳಿದ್ರೆ ತುಂಬಾ ಕಾಮನ್ ಆಗಿ ಆಗೋದು ಅಯರ್ನ್ ಡೆಫಿಷಿಯನ್ಸಿ. ಅಂದ್ರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಕಬ್ಬಿಣ ಅಂಶ ಕಡಿಮೆ ಆದಾಗ ನಮಗೆ ಹೇರ್ ಫಾಲ್ ಉಂಟಾಗೋದು. ಅಯರ್ನ್ ಡೆಫಿಷಿಯನ್ಸಿ ಅನಿಮಿಯಾ ಅನ್ನೋದು ಸುಮಾರು ಮಹಿಳೆಯರಿಗೆ ತುಂಬಾ ಕಾಮನ್ ಆಗಿ ಆಗುತ್ತೆ. ಸೊ ಅದರಿಂದ ಹೇರ್ ಫಾಲ್ ಆಗುತ್ತೆ. ಅದಲ್ಲದೆ ಪ್ರೋಟೀನ್ ಡೆಫಿಷಿಯನ್ಸಿ, ನಿಮ್ಮ ಆಹಾರದಲ್ಲಿ ನೀವು ಪ್ರೋಟೀನ್ ಅಂಶ ಚೆನ್ನಾಗಿ ತಗೊಳ್ತಿಲ್ಲ ಅಂದ್ರೆ ಕೂಡ ಹೇರ್ ಫಾಲ್ ಆಗುತ್ತೆ. ಅದಲ್ಲದೆ ಬೇರೆ ವಿಟಮಿನ್ಗಳ ಡೆಫಿಷಿಯನ್ಸಿಯಿಂದ ಕೂಡ ಹೇರ್ ಫಾಲ್ ಆಗುತ್ತೆ. ವಿಟಮಿನ್ B12 ಆಗಿರ್ಬೋದು, ವಿಟಮಿನ್ D ಆಗಿರ್ಬೋದು, ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ಸ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಆಗಿರ್ಬೋದು, ಇದೆಲ್ಲ ಕಡಿಮೆ ಆದಾಗ ನಿಮ್ಗೆ ಹೇರ್ ಫಾಲ್ ಉಂಟಾಗೋದು ತುಂಬಾ ಸಹಜ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಹೇರ್ ಫಾಲ್ ಆಗುತ್ತೆ. ಸ್ಟ್ರೆಸ್ ತುಂಬಾ ಜಾಸ್ತಿ ಆದಾಗ ಹೇರ್ ಫಾಲ್ ಆಗುತ್ತೆ. ಅದಲ್ಲದೆ ಕೆಲವೊಬ್ಬರಿಗೆ ಆಟೋ ಇಮ್ಯೂನ್ ಕಂಡೀಷನ್, ಇದನ್ನ ನಾವು ಅಲೋಪೀಶಿಯಾ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಮೆದುಳಲ್ಲಿ ನಿಮ್ಮ ತಲೆಯಲ್ಲಿ ಕೆಲವು ಜಾಗಕ್ಕೆ ಕೂದಲು ಬೆಳೆಯೋದೇ ಇಲ್ಲ, ಅದನ್ನ ನಾವು ಅಲೋಪೀಶಿಯಾ ಅಂತ ಹೇಳ್ತೀವಿ. ಅದಕ್ಕೆ ಸುಮಾರು ಜನಕ್ಕೆ ಒಂದು ಪ್ಯಾಚ್ ತರ ಆಗಿರುತ್ತೆ, ಆ ಪ್ಯಾಚ್ ಅಲ್ಲಿ ಹೇರ್ ಗ್ರೋತ್ ಕಾಣಿಸ್ಕೊಳ್ಳಲ್ಲ. ಸೊ ಇದೆಲ್ಲ ಕಾರಣಗಳಿಂದ ಹೇರ್ ಫಾಲ್ ಆಗುತ್ತೆ. ಆದ್ರೆ ಇದನ್ನ ಹೇಗೆ ನಾವು ಕಡಿಮೆ ಮಾಡ್ಕೊಳ್ಬೇಕು? ಮೊದಲನೇದಾಗಿ ತುಂಬಾ ಸಾಧಾರಣವಾಗಿ ಈಗ ಮಾರ್ಕೆಟ್ ಅಲ್ಲಿ ಹೇರ್ ಫಾಲ್ ಗೆ ಸಪ್ಲಿಮೆಂಟ್ಸ್ ಗಳು ಸಿಗ್ತಾ ಇದೆ. ಈ ಸಪ್ಲಿಮೆಂಟ್ಸ್ ಕಾಮನ್ ಆಗಿ ಏನೇನಿರುತ್ತೆ ಅಂದ್ರೆ ಬಯೋಟಿನ್ ಸಪ್ಲಿಮೆಂಟ್ ಇರುತ್ತೆ, ಕೆರಾಟಿನ್ ಸಪ್ಲಿಮೆಂಟ್ ಇರುತ್ತೆ, ಅಥವಾ ಕೊಲಾಜನ್ ಸಪ್ಲಿಮೆಂಟ್ಸ್ ಇರುತ್ತೆ. ಈ 3 ಸಪ್ಲಿಮೆಂಟ್ಸ್ ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ ಜನ ತಗೋತಾರೆ. ಆದ್ರೆ ಈ ಕೆರಾಟಿನ್, ಬಯೋಟಿನ್ ಇದೆಲ್ಲ ಒಂದು ಪ್ರೋಟೀನ್ ಇಂದ ತಯಾರಾಗುವಂಥದ್ದು. ಸೊ ಈ ಪ್ರೋಟೀನ್ ಇಂದ ತಯಾರಾಗುವ ಕೆರಾಟಿನ್, ಬಯೋಟಿನ್ ನಿಮ್ಮ ದೇಹದಲ್ಲಿ ಒಳ್ಳೆ ಪ್ರಮಾಣದ ಪ್ರೋಟೀನ್ ಅಂಶ ಇದ್ರೆ ಆಗತ್ತೆ. ಸೊ ಅದಕ್ಕಾಗಿ ನೀವು ಪ್ರೋಟೀನ್ ನ ಚೆನ್ನಾಗಿ ತಗೊಂಡ್ರೆ ಸಾಕು. ಈ ಕೆರಾಟಿನ್ ಅಥವಾ ಬಯೋಟಿನ್ ನ ಸಪ್ಲಿಮೆಂಟ್ಸ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಅದಲ್ಲದೆ ಕೊಲಾಜಿನ್ ಸಪ್ಲಿಮೆಂಟ್ಸ್ ಇಂದ ಕೂಡ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ. ಕೊಲಾಜಿನ್ ಕೂಡ ಒಂದು ರೀತಿಯ ಪ್ರೋಟೀನ್ ಅಂತಾನೆ ನಾವು ಹೇಳ್ಬೋದು. ಸೊ ಕೊಲಾಜಿನ್ ಹೇಗೆ ಉತ್ಪಾದನೆ ನಮ್ಮ ದೇಹದಲ್ಲಿ ಆಗುತ್ತೆ? ಪ್ರೋಟೀನ್ ಚೆನ್ನಾಗಿ ಒಂದು ತಿನ್ಬೇಕು, ಅದ್ರ ಜೊತೆ ವಿಟಮಿನ್ C ಕಂಟೆಂಟ್ ಚೆನ್ನಾಗಿ ತಿಂದ್ರೆ ನಮ್ಮ ದೇಹದಲ್ಲೇ ಕೊಲಾಜಿನ್ ಉತ್ಪಾದನೆ ಆಗುತ್ತೆ. ಸೊ ಅದಕ್ಕಾಗಿ ನೀವು ಬೇರೆ ಏನು ಟ್ಯಾಬ್ಲೆಟ್ಸ್ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅದರ ಜೊತೆಗೆ ನೀವು ಒಳ್ಳೆ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ತಗೋಬೇಕು. ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ವಿಟಮಿನ್ C ಆಗಿರ್ಬೋದು, ನಿಮ್ಮ ಹಣ್ಣು ತರಕಾರಿಗಳಲ್ಲಿ ಇರುವ ವಿಟಮಿನ್ಸ್ ಗಳಾಗಿರ್ಬೋದು, ಈ ರೆಡ್ ಕಲರ್ ಇರುವ ಲೈಕೋಪಿನ್ ಅನ್ನೋದೊಂದು ಆಂಟಿ ಆಕ್ಸಿಡೆಂಟ್ಸ್, ನಮ್ಮ ಟೊಮ್ಯಾಟೊ ಆಗಿರ್ಬೋದು, ಈ ಹಣ್ಣುಗಳಲ್ಲಾಗಿರ್ಬೋದು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಇದೆಲ್ಲ ದಿನನಿತ್ಯ ಸೇವನೆ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗತ್ತೆ. ಇದಲ್ಲದೆ ಕೆಲವೊಂದು ಥಿಂಗ್ಸ್ ನೀವು ಹಚ್ಚೋದ್ರಿಂದ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ಬೋದು. ಅದ್ ಯಾವ್ದೆಲ್ಲ ಅಂತ ಹೇಳಿದ್ರೆ ಹಾರ್ಶ್ ಕೆಮಿಕಲ್ ಇರುವ ಶಾಂಪೂ, ತುಂಬಾ ಜಾಸ್ತಿ ಕೆಮಿಕಲ್ ಇರುವಂತ ಶಾಂಪೂ ಹಚ್ತಿದ್ದೀರಾ, ಅಥವಾ ನೀವು ಹೀಟ್ ಟ್ರೀಟ್ಮೆಂಟ್ಸ್ ಮಾಡ್ಕೋತಿದ್ದೀರಾ, ನೀವು ತುಂಬಾ ಫ್ರೀಕ್ವೆಂಟ್ ಆಗಿ ಸಲೂನ್ ಅಲ್ಲಿ ಈ ಕೆಮಿಕಲ್ಸ್ ಇನ್ನ ಟ್ರೀಟ್ಮೆಂಟ್ ಅಥವಾ ಸ್ಟ್ರೇಟ್ನಿಂಗ್ ಮಾಡೋದು, ಹೀಟಿಂಗ್ ಡಿವೈಸಸ್ ಯೂಸ್ ಮಾಡೋದು, ಹೇರ್ ಡ್ರೈಯರ್ ದಿನನಿತ್ಯ ಯೂಸ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಕೂಡ ಹೇರ್ ಫಾಲ್ ಜಾಸ್ತಿ ಆಗತ್ತೆ. ಸೊ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಡಿ. ಆದಷ್ಟು ನ್ಯಾಚುರಲ್ ಕಂಪೌಂಡ್ಸ್ ನ ಯೂಸ್ ಮಾಡಿ ನಿಮ್ಮ ಹೇರ್ ನ ಚೆನ್ನಾಗಿ ಇಟ್ಕೊಳ್ಬಹುದು. ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಏನಾದ್ರೂ ಒಂದು ಹರ್ಬಲ್ ಹೇರ್ ವಾಶ್ ಯೂಸ್ ಮಾಡ್ಬೋದು, ಜಾಸ್ತಿ ಕೆಮಿಕಲ್ಸ್ ಇಲ್ಲದೆ ಇರುವಂತದ್ದು. ಅದ್ರ ಜೊತೆಗೆ ನಿಮ್ಗೆ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್, ಡ್ಯಾಂಡ್ರಫ್, ಈ ರೀತಿ ಏನಾದ್ರೂ ಇನ್ಫೆಕ್ಷನ್, ಫಂಗಲ್ ಗ್ರೋತ್ ಇದ್ರೂ ಕೂಡ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗುತ್ತೆ. ಈ ಡ್ಯಾಂಡ್ರಫ್ ನ ನೀವು ಕಂಟ್ರೋಲ್ ಮಾಡ್ಕೋಬೇಕು. ನಿಮ್ಮ ಸ್ಕ್ಯಾಲ್ಪ್ ನ ಯಾವಾಗೂ ಕ್ಲೀನ್ ಆಗಿ ಇಟ್ಕೋಬೇಕು. ನಿಮ್ಮ ಜಾಸ್ತಿ ಸ್ವೆಟಿಂಗ್ ಆಗ್ತಿದ್ರೆ, ಈ ಹೆಲ್ಮೆಟ್ ಬಳಸೋರಿಗೆ ತುಂಬಾ ಜಾಸ್ತಿ ಡ್ಯಾಂಡ್ರಫ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ನೀವು ಡ್ರೈ ಆಗಿ ಇಟ್ಕೋಬೇಕು. ಕ್ಲೀನ್ ಆಗಿ ನಿಮ್ಮ ಸ್ಕ್ಯಾಲ್ಪ್ ನ ಇಟ್ಕೊಂಡ್ರೆ ನಿಮ್ಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗತ್ತೆ. ಆಮೇಲೆ ಅದರಿಂದ ಆಗುವ ಹೇರ್ ಫಾಲ್ ಕೂಡ ಕಡಿಮೆ ಆಗತ್ತೆ.
ಇನ್ನು ನೀವು ಅದಕ್ಕೆ ಏನು ಹಚ್ಬಹುದು ಅಂತ ಹೇಳಿದ್ರೆ, ತುಂಬಾ ಜನ ಕಾಮನ್ ಆಗಿ ಸಿರಮ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಮಿನಾಕ್ಸಿಡಲ್ ಆಗಿರ್ಬೋದು ಅಥವಾ ಇನ್ನೇನಾದ್ರೂ ಆಗಿರ್ಬೋದು, ನೀವು ಸಿರಮ್ಗಳನ್ನ ಯೂಸ್ ಮಾಡ್ತಿರ್ಬೋದು. ಆದ್ರೆ ಈ ಸಿರಮ್ ಯೂಸ್ ಮಾಡ್ಬೇಕಾದ್ರೆ ನೀವು ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಬಿಕಾಸ್ ಕೆಲವೊಂದು ಕೆಮಿಕಲ್ಸ್ ಹಚ್ಚಿದಾಗ ನಿಮ್ಗೆ ಹೇರ್ ಫಾಲ್ ಜಾಸ್ತಿ ಆಗತ್ತೆ. ಈ ಮಿನಾಕ್ಸಿಡಲ್ ಕೂಡ ಹಚ್ಚಕ್ ಶುರು ಮಾಡಿದಾಗ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗತ್ತೆ. ಅದಾದ ನಂತರ ಹೇರ್ ಗ್ರೋತ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಈ ಸಿರಮ್ ಹಚ್ಚೋ ಅವಶ್ಯಕತೆ ಇರಲ್ಲ. ನ್ಯಾಚುರಲ್ ಆಗಿ ನೀವು ಹೇರ್ ಗ್ರೋ ಮಾಡಬಹುದು. ಇಂಡಿಯನ್ ಸಿಸ್ಟಮ್ಸ್ ಅಲ್ಲಿ, ಆಯುರ್ವೇದದಲ್ಲಿ ನಾವು ಭೃಂಗರಾಜ್ ಅಂತ ಹೇಳ್ತೀವಿ. ಭೃಂಗರಾಜ್ ಅನ್ನೋ ಏನು ಗಿಡಮೂಲಿಕೆ ಇದೆಯಲ್ಲ, ಇದರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗತ್ತೆ. ನಾನು ಮೊದಲಿಗೆ ನಿಮ್ಗೆ ಹೇಳಿದೆ DHT ಅನ್ನೋ ಹಾರ್ಮೋನ್ ಇಂದ ಹೇರ್ ಫಾಲ್ ಆಗುತ್ತೆ ಅಂತ. ಈ ಭೃಂಗರಾಜ್ ಅನ್ನೋದು ಈ DHT ಹಾರ್ಮೋನ್ ಉತ್ಪಾದನೆನ ಕಡಿಮೆ ಮಾಡುತ್ತೆ. ಅದರಿಂದ ನಮ್ಗೆ ಹೇರ್ ಫಾಲ್ ಕಡಿಮೆ ಆಗಿ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗತ್ತೆ. ಸೊ ಈ ಭೃಂಗರಾಜ್ ಒಂದು. ಇನ್ನೊಂದು ರೋಸ್ಮೇರಿ ಈ ಎಲೆಗಳನ್ನ ಯೂಸ್ ಮಾಡಿ ಕೂಡ ಸಿರಮ್ ಬರ್ತಿದೆ, ಹೇರ್ ವಾಶ್ ಬರ್ತಿದೆ. ಸೊ ಇದನ್ನ ರೋಸ್ಮೇರಿ ಲೀವ್ಸ್ ನ ತಗೊಂಡು ನೀವು ಎಣ್ಣೆಗೆ ಹಾಕಿ ಹಚ್ಬಹುದು ಅಥವಾ ನೀರಲ್ಲಿ ಕುದಿಸ್ಕೊಂಡು ಹಚ್ಬಹುದು. ಸೊ ಅದರಿಂದ ಕೂಡ ನಿಮ್ಗೆ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ. ಅದಲ್ಲದೆ ಇನ್ನೊಂದು ಮೆಂತೆ ಕಾಳು, ನಮ್ಮ ಅಡುಗೆ ಮನೆಯಲ್ಲಿರುವ ಮೆಂತೆ ಕಾಳಿಂದ ಕೂಡ ನಮ್ಗೆ ಹೇರ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಅದ್ರ ಜೊತೆಗೆ ನಿಮ್ಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಕರಿಬೇವು, ಇದನ್ನ ತಿನ್ನೋದ್ರಿಂದ ಹಾಗೂ ಹಚ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಹೇರ್ ಬ್ಲ್ಯಾಕ್ ಆಗಿ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಅದಲ್ಲದೆ ದಾಸವಾಳ ಹೂವಿದೆ, ಅದಂತೂ ಏಜ್ ಓಲ್ಡ್ ರೆಮಿಡಿ. ದಾಸವಾಳ ಹೂ ಆಗಿರ್ಬೋದು, ಅದರ ಎಲೆಗಳಾಗಿರ್ಬೋದು, ಇದನ್ನ ಕೂಡ ನೀವು ಎಣ್ಣೆಯಲ್ಲಿ ಕುದಿಸ್ಬಿಟ್ಟು ಅದನ್ನ ಹಚ್ಕೋಬಹುದು. ಬೆಸ್ಟ್ ಎಣ್ಣೆ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಸ್ಟರ್ ಆಯಿಲ್, ನಾವು ಔಡ್ಲೆಣ್ಣೆ ಅಂತ ಹೇಳ್ತೀವಿ, ಈ ಕ್ಯಾಸ್ಟರ್ ಆಯಿಲ್ ನ ಮಿಕ್ಸ್ ಮಾಡ್ಬಿಟ್ಟು ನೀವು ಹಚ್ಕೋಬಹುದು. ಅದರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗತ್ತೆ. ಸೊ ಇದೆಲ್ಲ ನೀವು ಮನೆಯಲ್ಲೇ ಈ ಹರ್ಬ್ಸ್ ಗಳನ್ನ ಹಾಕೊಂಡು ಈ ಎಣ್ಣೆನ ತಯಾರು ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಹೇರ್ ಗ್ರೋತ್ ಆಯಿಲ್ ಅವೈಲೇಬಲ್ ಇದೆ. ಸೊ ಈ ಹೇರ್ ಗ್ರೋತ್ ಆಯಿಲ್ ಅಲ್ಲಿ ನಾವು ನಾನು ಹೇಳ್ದಂಗೆ ಭೃಂಗರಾಜ್, ರೋಸ್ಮೇರಿ, ಈ ಹೈಬಿಸ್ಕಸ್, ಅದ್ರ ಜೊತೆಗೆ ಜಟಮಾಸಿ, ರತನ್ ಜೋತ್, ಇನ್ನೊಂದಿಷ್ಟು ಹರ್ಬ್ಸ್ ಎಲ್ಲ ಸೇರಿಸ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಗೂ ಔಡ್ಲೆಣ್ಣೆ ಹಾಕ್ಬಿಟ್ಟು ತಯಾರು ಮಾಡ್ತೀವಿ. ನಮ್ಮಲ್ಲೇ ಇದನ್ನ ತಯಾರು ಮಾಡ್ತೀವಿ. ಇದರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ನನ್ನ ಪೇಷಂಟ್ಸ್ಗೂ ಕೂಡ ಸುಮಾರು ಜನ ಇದನ್ನ ತಗೊಂಡಿದ್ದಾರೆ. ಸೊ ಇದರಿಂದ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೀವು ಬೇಕಿದ್ರೆ ಇದನ್ನ ಆರ್ಡರ್ ಮಾಡ್ಕೊಳ್ಬಹುದು. ನೀವು ತುಂಬಾ ಬ್ಯುಸಿ ಇದ್ದೀರಾ, ಮನೆಯಲ್ಲಿ ಎಣ್ಣೆ ಮಾಡ್ಕೊಳಕ್ ಆಗಲ್ಲ, ಸೊ ನಂಗೆ ಏನಾದ್ರೂ ಡೈರೆಕ್ಟ್ ಅವೈಲಬಲ್ ಇದ್ರೆ ಹೇಳಿ ಅಂದ್ರೆ ನೀವು ಕೆಮಿಕಲ್ಸ್ ನ ಅವಾಯ್ಡ್ ಮಾಡ್ಬಿಟ್ಟು ಈ ನ್ಯಾಚುರಲ್ ಆಗಿ ತಯಾರು ಮಾಡುವಂತ ಹೇರ್ ಆಯಿಲ್ ನ ನೀವು ಪರ್ಚೇಸ್ ಮಾಡಬಹುದು. ಇದು ಅಮೆಝಾನ್ ಅಲ್ಲಿ ಅವೈಲಬಲ್ ಇದೆ. ಅದರ ಲಿಂಕ್ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀವಿ. ಸೊ ಅಲ್ಲಿಂದ ನೀವು ಈ ಹೇರ್ ಆಯಿಲ್ ನ ಆರ್ಡರ್ ಮಾಡ್ಕೊಳ್ಬಹುದು. ಈ ರಿಸಲ್ಟ್ಸ್ ಗಳನ್ನ ನೀವು ಕಾಣಬಹುದು. ಇನ್ನೊಂದಿಷ್ಟು ಮಾಹಿತಿ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.